ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಧನುರ್ಮಾಸ ಸಮಯದಲ್ಲಿ ನಾವು ನೋಡಿದಂಥ ಉದಯರಂಗ, ಮಧ್ಯರಂಗ, ಶ್ರೀರಂಗಂ ದೃಶ್ಯಾವಳಿಗಳನ್ನ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಆದಿರಂಗ ಅಂತ ಕರೆಯೋ ನಮ್ಮ ಶ್ರೀರಂಗಪಟ್ಟಣದಲ್ಲಿರುವಂಥ ಶ್ರೀ ರಂಗನಾಥ ಸ್ವಾಮಿ ದರ್ಶನನ ಪಡಿಬೇಕಿತ್ತು. ಹಾಗಾಗಿ ನಾವು ಮಧ್ಯರಾತ್ರಿ 1:30ಗೆಲ್ಲ ಮನೆಯಿಂದ ಹೊರಟ್ವಿ. ಬೆಳಗಿನ ಜಾವ 5:30ಗೆಲ್ಲ ದೇವರ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದು ಮಧ್ಯರಂಗಗೆ. ಸಿಂಸ ಹತ್ರ ಬರೋವಂಥ ರಂಗನಾಥ ಸ್ವಾಮಿನ ಮಧ್ಯರಂಗ ಅಂತ ಹೇಳಿ ಕರೀತಾರೆ. ಇನ್ನು ಈ ದೇವಸ್ಥಾನದಲ್ಲೂ ಅಷ್ಟೇ ನಮಗೆ ಬೆಳಗ್ಗೆ 7:30ಗೆಲ್ಲ ದರ್ಶನ ಆಗೋಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಆದಿರಂಗ, ಮಧ್ಯರಂಗ ಈ ಎರಡೂ ದೇವಸ್ಥಾನಗಳ ದರ್ಶನನ ಬೇಗನೆ ಮಾಡ್ಕೊಬೋದು. ಯಾಕೆಂದರೆ ಇದು ಬಂದು ಕರ್ನಾಟಕದಲ್ಲೇ ಇರೋದ್ರಿಂದ. ನೆಕ್ಸ್ಟು ನಾವು ಹೊರಡಬೇಕಾಗಿರೋದು ಶ್ರೀರಂಗಮ್ ಅಂದರೆ ಅಂತ್ಯರಂಗ ಅಂತ ಹೇಳಿ ಕರೀತಾರೆ ಅಲ್ವಾ. ಹಾಗಾಗಿ ಇಲ್ಲಿಂದ 300 ಕಿಲೋಮೀಟ್ರಷ್ಟು ಜರ್ನಿನ ಮಾಡಬೇಕಾಗಿರುತ್ತೆ. ಜೊತೆಗೆ ಈ 3 ದೇವಸ್ಥಾನಗಳ ದೇವರ ದರ್ಶನನ ನಾವು ಒಂದೇ ದಿನದಲ್ಲಿ ಮಾಡಬೇಕು. ಅದು ಪ್ರಾಮುಖ್ಯವಾಗಿ ಇರೋವಂಥದ್ದು. ಧನುರ್ಮಾಸ ಸಮಯದಲ್ಲಿ ಸೂರ್ಯ ಉದಯ ಆದಾಗ್ಲಿಂದ ಹಿಡಿದು ಸೂರ್ಯ ಮುಳುಗೋಷ್ಟ್ರೊಳಗಡೆ ಆದಿರಂಗ, ಮಧ್ಯರಂಗ, ಶ್ರೀರಂಗಂ ಈ 3 ದೇವಸ್ಥಾನಗಳಲ್ಲಿ ಶ್ರೀ ರಂಗನಾಥ ಸ್ವಾಮಿ ದರ್ಶನನ ಪಡೆಯೋದ್ರಿಂದ ತುಂಬಾ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿನೇ ನಾವು ಬೆಳಗಿನ ಜಾವ ಬೇಗನೆ ಬಿಟ್ವಿ. 2 ದೇವಸ್ಥಾನಗಳ ದರ್ಶನ ಬೇಗ ಆಗಿಬಿಡುತ್ತೆ. ಇವಾಗ ನಾವೇನು ಹೋಗ್ತಾ ಇದ್ದೀವಿ, ಅಂತ್ಯರಂಗ ಬಂದು ತಮಿಳ್ನಾಡಿನ ತಿರುಚಿರಾಪಳ್ಳಿಯ ಶ್ರೀರಂಗಂನಲ್ಲಿ ಇರುವಂಥದ್ದು. ಇನ್ನು ಈ ದೇವಸ್ಥಾನ ಬಂದು ತುಂಬ ದೊಡ್ಡದಾದ ಮತ್ತಿನ ಪ್ರಸಿದ್ಧವಾದಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿನೇ ಕರೆಯುವಂಥದ್ದು. ತುಂಬ ಕ್ರೌಡ್ ಇರುತ್ತೆ ಅಲ್ಲಿ ದೇವಸ್ಥಾನದಲ್ಲಿ. ದೇವ್ರ ದರ್ಶನ ಪಡಿಬೇಕು ಅಂತಂದರೆ ಜನ ತುಂಬ ಜಾಸ್ತಿನೇ ಇರ್ತಾರೆ. ಏನಕ್ಕೆ ಧನುರ್ಮಾಸ ಸಮಯದಲ್ಲಿ ಈ 3 ದೇವಸ್ಥಾನಗಳ ದರ್ಶನನ ಒಂದೇ ದಿನ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ ಅಂತ ನೋಡೋದಾದರೆ, ಈ 3 ಪುಣ್ಯಕ್ಷೇತ್ರಗಳಲ್ಲಿ ನೆಲೆಸಿರೋಂಥ ಶ್ರೀ ರಂಗನಾಥ ಸ್ವಾಮಿಯ ಪಾದದ ಅಡಿನಲ್ಲಿ ಕಾವೇರಿ ನದಿ ಹರಿದು ಹೋಗುತ್ತೆ. ನಾವು ಈ 3 ದೇವಸ್ಥಾನಗಳ ದರ್ಶನನ ಒಂದೇ ದಿನ ಪಡೆಯೋದ್ರಿಂದ, ನಾವು ಪಾದನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಪಾಪ ಪರಿಹಾರಗಳು ನಿವಾರಣೆ ಆಗುತ್ತೆ. ನಮ್ಮ ಏನೇ ದೋಷಗಳಿದ್ರೂ ಸಹ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ. ನೋಡ್ತಾ ಇರ್ಬೋದು ನೀವು, ಈಗ ನಾವು ಕರ್ನಾಟಕ ಬಾರ್ಡ್ರಲ್ಲಿದ್ದೀವಿ. ತಮಿಳ್ನಾಡಿಗೆ ಎಂಟ್ರಿನ ಕೊಡ್ತಾ ಇದ್ದೀವಿ. ತುಂಬಾ ವ್ಯೂಸ್ ಇತ್ತು, ನೋಡೋವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಫುಲ್ಲು ಘಾಟ್ ಸೆಕ್ಷನ್ ಇರೋದ್ರಿಂದ ಹೋಗೋ ಸಂದರ್ಭದಲ್ಲಿ ಒಂದಷ್ಟು ಪ್ರಾಣಿಗಳನ್ನು ಸಹ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟು ನಾವು ಶ್ರೀರಂಗಂಗೆ ಬಂದ್ವಿ. ನಾವು ಈ ದೇವಸ್ಥಾನಕ್ಕೆ ಬಂದಾಗ ಮಧ್ಯಾಹ್ನ 1:30 ಏನೋ ಟೈಮ್ ಆಗಿತ್ತು. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಅಂದರೆ, ಈ ದೇವಸ್ಥಾನನ ತಿರುಪತಿ ಅಂತಲೂ ಸಹ ಹೇಳಿ ಕರೀತಾರೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಅಂದರೆ, ಸುಮಾರು ಗೋಪುರಗಳಿದೆ. ತುಂಬಾ ದೊಡ್ಡ ದೇವಸ್ಥಾನ ಇದು. ತುಂಬ ದೊಡ್ಡ ದೇವಸ್ಥಾನ ಆಗಿರೋ ಕಾರಣ ಎಷ್ಟು ಎಕರೆನಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ. ಜೊತೆಗೇನೆಂದರೆ ಎಲ್ಲಿ ಎಂಟ್ರಿ ಕೊಡಬೇಕು, ಎಲ್ಲಿ ಎಕ್ಸಿಟ್ ಅನ್ನೋದೇ ಸಹ ಗೊತ್ತಾಗೋದಿಲ್ಲ. ಅಷ್ಟು ದೊಡ್ಡ ದೇವಸ್ಥಾನ ಇದು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳೋದಾದರೆ, ರಾಮಾನುಜಾಚಾರ್ಯರು ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಜೀವಂತವಾಗಿ ಐಕ್ಯವಾದಂಥ ಪುಣ್ಯಕ್ಷೇತ್ರ ಇದು. ತಿರುಪತಿನಲ್ಲಿ ವೆಂಕಟರಮಣ ಸ್ವಾಮಿಗೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ನಡೆಯುತ್ತೋ ಅದೇ ರೀತಿ ಇಲ್ಲಿರುವಂಥ ಶ್ರೀ ರಂಗನಾಥ ಸ್ವಾಮಿಗೆ ಪೂಜೆ ಪುನಸ್ಕಾರಗಳು ಅಷ್ಟೇ ವಿಧಾನದಲ್ಲಿ ನಡೆಯುತ್ತೆ. ಇಲ್ಲೂ ಸಹ ಸ್ವರ್ಗದ ಬಾಗಿಲು ಅಂತ ಸಹ ಹೇಳಿ ಇದೆ. ಅದನ್ನು ಅಷ್ಟೇನೆ 7-8 ದಿನ ಧನುರ್ಮಾಸ ಸಂದರ್ಭದಲ್ಲಿ ಓಪನ್ನ ಮಾಡಿರ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ನಾವು ತಿರುಪತಿಗೆ ಹೋದರೆ ಯಾವ ರೀತಿ ಕ್ರೌಡ್ ಇರುತ್ತೋ ಅದೇ ಥರನೇ ಇಲ್ಲಿ ಅಷ್ಟು ಜನ ಇರ್ತಾರೆ. ಇಲ್ಲಿ ದೇವ್ರ ದರ್ಶನ ಮಾಡೋದು ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾಗಿನೇ ನಾವು ಆದಿರಂಗ ದರ್ಶನ ಪಡೆಯೋದ್ರಿಂದನೇ ಬೇಗ ಮನೆ ಬಿಟ್ವಿ. ನೀವು ನೋಡ್ತಾ ಇರ್ಬೋದು, ಇದು ಬಂದು ದೇವಸ್ಥಾನದ ಮೇಲ್ಭಾಗ ಇರೋವಂಥ ಗೋಪುರ ಕಳಸ. ಇದನ್ನು ನೋಡಿದ್ರೆ ಗರ್ಭಗುಡಿ ಒಳಗಡೆ ಇರೋವಂಥ ದೇವರನ್ನ ನೋಡಿದಷ್ಟೇ ಫಲ ಸಿಗುತ್ತೆ.
ನೀವು ನೋಡ್ತಾ ಇರ್ಬೋದು, ಇದು ನಾನು ಆಗಲೇ ಹೇಳ್ದಾಗೆ ರಾಮಾನುಜಾಚಾರ್ಯರು ಐಕ್ಯವಾದಂಥ ಜಾಗ ಇದು. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆನೇ ಇರುವಂಥ ಜಾಗ ಇದು. ಇದು ಬಂದು ಅವ್ರಿಗೆ ಸಂಬಂಧಪಟ್ಟಿರುವಂಥ ಒಂದಷ್ಟು ಡೀಟೇಲ್ಸ್ಗಳನ್ನ ಈ ರೀತಿ ವಾಲ್ ಮೇಲೆ ಹಾಕಿದ್ದಾರೆ. ಶ್ರೀರಂಗಮಲ್ಲೂ ಸಹ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮುಗಿಸೋಷ್ಟರೊಳಗಡೆ ಟೈಮ್ ಒಂದು 4 ಗಂಟೆನೇ ಆಗಿತ್ತು. ಇನ್ನೂ ಸಮಯ ಇದ್ದ ಕಾರಣ ನಾವು ನೆಕ್ಸ್ಟು ಅಲ್ಲಿಂದ ಬಂದಿದ್ದು ಒಂದು 10 ಕಿಲೋಮೀಟ್ರ್ ದೂರದಲ್ಲಿರುವಂಥ ಸಮಯಪುರ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ. ಇಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಜನ ಇರ್ತಾರೆ ಈ ಟೈಮಲ್ಲಿ. ಯಾಕೆ ಅಂತ ಅಂದರೆ ಇಲ್ಲಿ ಓಂ ಶಕ್ತಿಗೆ ಹೋಗುವಂಥವರೆಲ್ಲ ಈ ಸಮಯಪುರ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಆದ ಕಾರಣ ಇಷ್ಟು ಜನ ಇರೋ ಅಂಥದ್ದು. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಸೊ ಅದು ಸಹ ಇತ್ತು, ನೀವು ನೋಡ್ಬೋದು. ನಾನು ಆಗಲೇ ಹೇಳ್ದಾಗೆ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಸಂಜೆ ಟೈಮಲ್ಲಿ ಈ ರೀತಿ ಲೈಟಿಂಗ್ಸ್ನ ಹಾಕ್ತಾರೆ. ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟಿದ್ದು 8 ಗಂಟೆನೇ ಟೈಮ್ ಆಗಿತ್ತು. ನೆಕ್ಸ್ಟು ನಾವು ಮನೆ ರೀಚ್ ಆಗೋಷ್ಟರೊಳಗಡೆ ಬೆಳಗಿನ ಜಾವ ಒಂದು 3 ಗಂಟೆನೇ ಟೈಮ್ ಆಗಿತ್ತು. ಸೊ ಇದಾಗಿತ್ತು ನಮ್ಮ ಧನುರ್ಮಾಸ ಸಮಯದ ಆದಿರಂಗ, ಮಧ್ಯರಂಗ, ಶ್ರೀರಂಗಂ ಅಂತ ಹೇಳಿ ಕರೆಯುವಂಥ ದೇವಸ್ಥಾನಗಳ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಈ ಒಂದು ವ್ಲಾಗ್ನ ನೀವೆಲ್ಲ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.